ನೀವೇನಾದ್ರೂ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ನೋಡ್ತಾ ಇದ್ದೀರಾ, ಫ್ರೀ ಟೈಮ್ ಅಲ್ಲಿ ವರ್ಕ್ ಮಾಡಿ ಒಂದು ಪಾರ್ಟ್ ಟೈಮ್ ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ಈ ವರ್ಕ್ ಸೂಪರ್ ಆಗಿದೆ. ಸೊ ಇದರಲ್ಲಿ ನೀವು ಕೇವಲ 1 ನಿಮಿಷದ ಆಡಿಯೋನ ಟ್ರಾನ್ಸ್ಕ್ರೈಬ್ ಮಾಡಿದಕ್ಕೆ ₹30 ಸಿಗ್ತಾ ಇದೆ ಅಂತ ಹೇಳಿದ್ರೆ 10 ನಿಮಿಷದ ಆಡಿಯೋನ ನೀವೇನಾದ್ರೂ ಟ್ರಾನ್ಸ್ಕ್ರೈಬ್ ಮಾಡಿದ್ರಿ ಅಂತ ಹೇಳಿದ್ರೆ ₹300 ಆಗುತ್ತೆ. ಅದೇನೆ 20 ನಿಮಿಷದ ಆಡಿಯೋನ ನೀವೇನಾದ್ರೂ ಟ್ರಾನ್ಸ್ಕ್ರೈಬ್ ಮಾಡಿದ್ರಿ ಅಂತ ಹೇಳಿದ್ರೆ ₹600 ಆಗುತ್ತೆ. ಆನ್ ಎವರೇಜ್ ನೀವೊಂದು 15 ನಿಮಿಷದ ಆಡಿಯೋನ ಪ್ರತಿದಿನ ಕೂಡ ಟ್ರಾನ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಕೂಡ ಪ್ರತಿದಿನ ₹450 ಆಗುತ್ತೆ. ಸೊ ಇದರಂತೆ ನೀವು ನೋಡೋದಾದ್ರೆ ತಿಂಗಳಿಗೆ ಅಂದ್ರೆ 30 ದಿನಕ್ಕೆ ₹450 ಅಂತ ಲೆಕ್ಕ ಹಾಕೋದಾದ್ರೆ ನೀವು ಎಷ್ಟು ಅರ್ನಿಂಗ್ ಮಾಡಬಹುದು ಅಂತ ಹೇಳಿದ್ರೆ ₹13,500 ನೀವು ಅರ್ನಿಂಗ್ ಮಾಡ್ಕೊಳ್ಬಹುದಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ನೀವು ಈ ಒಂದು ವರ್ಕ್ ಅನ್ನ ದಿಸ್ ವರ್ಕ್ ಕ್ಯಾನ್ ಬಿ ಡನ್ ಫ್ರಮ್ ಎನಿವೇರ್ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ನೀವು ಎಲ್ಲಿಂದನೂ ಬೇಕಿದ್ರೂ ವರ್ಕ್ ಅನ್ನ ಮಾಡಬಹುದು. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ನೋಡ್ತಾ ಇದ್ದೀರಾ, ಒಂದು ಪಾರ್ಟ್ ಟೈಮ್ ಅರ್ನಿಂಗ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ಈ ಒಂದು ಕೆಲಸ ಸೂಪರ್ ಆಗಿದೆ. ಸೊ ಹೀಗಾಗಿ ನೀವು ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು, ಯಾವ ರೀತಿಯಾಗಿ ಇದರಲ್ಲಿ ವರ್ಕ್ ಮಾಡಬೇಕು, ಏನೆಲ್ಲ ಕ್ವಾಲಿಫಿಕೇಶನ್ ಬೇಕಾಗುತ್ತೆ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಮಿನಿಮಮ್ ಕ್ವಾಲಿಫಿಕೇಶನ್ ಇದ್ರೂ ಕೂಡ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡಬಹುದು, ಹಾಗೇನೆ ವರ್ಕ್ ಅನ್ನು ಕೂಡ ಸ್ಟಾರ್ಟ್ ಮಾಡಬಹುದು. ಸೊ ಬನ್ನಿ ಹಾಗಾದ್ರೆ ತಡ ಮಾಡದೇನೆ ಈ ಒಂದು ವರ್ಕ್ ನ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೋಸ್ಕರ ಮೊದಲನೇದಾಗಿ ನೀವು ಗೂಗಲ್ ಗೆ ಹೋಗ್ಬೇಕಾಗಿರುತ್ತೆ. ಗೂಗಲ್ ಗೆ ಹೋಗಿ ಅಲ್ಲಿ ನೀವು ಸರ್ಚ್ ಮಾಡಬೇಕು RESPIN ಅಂತ ಹೇಳಿ. ಸೊ ಈ ಒಂದು ವೆಬ್ಸೈಟ್ ನ ಬಗ್ಗೆ ಈಗಾಗಲೇ ಒಂದು ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ, ಅಥವಾ ಇದೇ ಚಾನಲ್ ಅಲ್ಲಿ ಈ ಹಿಂದೆ ಅಪ್ಲೋಡ್ ಮಾಡಿರುವಂತಹ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಸೊ ಇದು ಗವರ್ಮೆಂಟ್ ಕಡೆಯಿಂದನೇ ಅಪ್ರೂವ್ ಆಗಿರುವಂತಹ ವೆಬ್ಸೈಟ್ ಆಗಿದೆ. ಸೊ ಇದರಲ್ಲಿ ನೀವು ಏನ್ ವರ್ಕ್ ಮಾಡ್ತೀರಾ, ಸೊ ಅದು ಗವರ್ಮೆಂಟ್ ಅಂಡರ್ ಅಲ್ಲಿ ಇರುವಂತಹ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ, ಸೊ ಇದರ ಅಡಿಯಲ್ಲಿ ನೀವು ಕೆಲಸವನ್ನ ಮಾಡಬೇಕಾಗಿರುತ್ತೆ. ಇದರಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ಗಳೇ ಜಾಸ್ತಿ ಇರ್ತವೆ. ಸೊ ಸದ್ಯಕ್ಕೆ ಇವಾಗ ಇನ್ನೊಂದು ಓಪನಿಂಗ್ ಇದೆ, ಅದೇನಪ್ಪಾ ಅಂತ ಹೇಳಿದ್ರೆ ಟ್ರಾನ್ಸ್ಕ್ರೈಬ್ ಮಾಡುವಂತಹ ಜಾಬ್. ಸೊ ಆ ಒಂದು ಜಾಬಿಗೆ ನೀವು ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ವೆಬ್ಸೈಟ್ ಮೊದಲು ಎಂಟ್ರಿ ಆಗಿ, ಸೊ ಈ ರೀತಿಯಾಗಿರುತ್ತೆ ವೆಬ್ಸೈಟ್. ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಇದನ್ನ ನೀವು ಮೊಬೈಲ್ ಅಲ್ಲೂ ಕೂಡ ಮಾಡಬಹುದು. ಇಲ್ಲಿ ಓಪನಿಂಗ್ಸ್ ಅಂತ ಇದೆ ನೋಡಿ, ಸೊ ಇಲ್ಲಿದೆ. ಸೊ ಇದರಲ್ಲಿ ಇಲ್ಲಿ ವ್ಯೂ ಆಲ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ತಾ ಇದೆ ಹಾಗೇನೆ ಈ ರೀತಿಯಾಗಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಜನರಲ್ ಓಪನಿಂಗ್ಸ್ ಅಂತ ಇದೆ. ಸೊ ಇದೆಲ್ಲವೂ ಕೂಡ ನಮ್ಗೋಸ್ಕರ ಅಂದ್ರೆ ಇವಾಗ ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರಿಗೆಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಹಾಗೆ ಇಲ್ಲಿ ರಿಸರ್ಚ್ ಓಪನಿಂಗ್ ಅಂತ ಇದೆ ನೋಡಿ. ಸೊ ಇದೇನಿದೆ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಇರೋದಿಲ್ಲ ಇದರಲ್ಲಿ. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ಅಂತ ಹೇಳಿದ್ರೆ ಇವುಗಳಲ್ಲೇನೆ ನೀವು ನೋಡ್ಬೇಕಾಗಿರುತ್ತೆ. ಇದರಲ್ಲಿ ಈ ಒಂದು ಆಪ್ಷನ್ ಏನಿದೆ, ಸೊ ಅಟ್ ಪ್ರೆಸೆಂಟ್ ಅಲ್ಲಿ ನೋಡ್ತಾ ಇರಬಹುದು ಕರೆಂಟ್ಲಿ ನಾಟ್ ಹೈರಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಜಾಬ್ ಇದೆ, ಸೊ ಇದು ಕೂಡ ಹೈರ್ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಇಲ್ಲೊಂದಿದೆ, ಸೊ ಇದು ಕೂಡ ಹೈರ್ ಮಾಡ್ತಾ ಇಲ್ಲ. ಅಟ್ ಪ್ರೆಸೆಂಟ್ ಅಲ್ಲಿ ಸ್ಪೀಚ್ ರೆಕಾರ್ಡಿಂಗ್ ಮತ್ತೆ ಸೆಂಟೆನ್ಸ್ ಟ್ರಾನ್ಸ್ಕ್ರಿಪ್ಷನ್, ಸೊ ಇವೆರಡನ್ನ ಮಾತ್ರನೇ ಅಟ್ ಪ್ರೆಸೆಂಟ್ ಅಲ್ಲಿ ಹೈಯರ್ ಮಾಡ್ತಾ ಇರೋದ್ರಿಂದ ಇವೆರಡಕ್ಕೇನೆ ಅಪ್ಲೈ ಮಾಡಬೇಕು. ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಅಂದ್ರೆ ಸ್ಪೀಚ್ ರೆಕಾರ್ಡಿಂಗ್ ಅಂತ ಇದೆ ಅಲ್ವಾ, ಇದಕ್ಕೆ ಹೇಗೆ ನೀವು ಅಪ್ಲೈ ಮಾಡಬೇಕು, ಏನ್ ವರ್ಕ್ ಇರುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೋಡ್ಕೊಳ್ಬಹುದು. ಇನ್ನು ಅಟ್ ಪ್ರೆಸೆಂಟ್ ಅಲ್ಲಿರುವಂತಹ ಜಾಬ್ ಯಾವ್ದಪ್ಪ ಅಂತ ಹೇಳಿದ್ರೆ ಇದು. ಸೊ ನಾನು ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು. ಸೊ ಸೆಂಟೆನ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಸೊ ಝೂಮ್ ಮಾಡಿ ತೋರಿಸೋದಾದ್ರೆ ನೀವು ನೋಡ್ತಾ ಇರಬಹುದು. ಸೊ ಈ ರೀತಿಯಾಗಿದೆ. ಸೊ ಇಲ್ಲೇನಪ್ಪಾ ಅಂತ ಹೇಳಿದ್ರೆ, ಸೊ ಈ ಒಂದು ವರ್ಕ್ ಏನಿದೆ, ಸೊ ಜಾಬ್ ನ ಹೆಸರು ಟ್ರಾನ್ಸ್ಕ್ರೈಬರ್ ಅನ್ನೋದು ಹೆಸರಾಗಿರುತ್ತೆ. ಸೊ ನಿಮ್ಮ ಪ್ರೊಫೈಲ್ ನೇಮ್ ಇದು, ಅಂದ್ರೆ ಜಾಬ್ ನ ಪ್ರೊಫೈಲ್ ನೇಮ್ ಇದು. ಹಾಗೇನೆ ಇದಕ್ಕೋಸ್ಕರ ನಿಮಗೆ ಏನೆಲ್ಲ ಸ್ಕಿಲ್ ಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸಿಂಪಲ್ ಆಗಿರೋ ಸ್ಕಿಲ್ ಅಷ್ಟೇನೆ, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು, ಹಾಗೇನೆ ಟೈಪ್ ಮಾಡೋದಕ್ಕೆ ಬರಬೇಕು. ಸೊ ಇದು ಸಿಂಪಲ್. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಲ್ಯಾಂಗ್ವೇಜ್ ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಎಲ್ಲಾ ಲ್ಯಾಂಗ್ವೇಜ್ ಬರ್ಬೇಕಂತ ಏನಿಲ್ಲ. ಸೊ ನಮಗ್ ಬೇಕಾಗಿರೋ ಕನ್ನಡ ಇಲ್ಲೇನೆ ಇದೆ, ಇದನ್ನ ನಾನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾರಾದ್ರೂ ಹಿಂದಿ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಹಿಂದಿನ ಚೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಬೇರೆ ಲ್ಯಾಂಗ್ವೇಜ್ ಗೊತ್ತಿದ್ರೆ ಅದನ್ನ ಕೂಡ ಚೂಸ್ ಮಾಡ್ಕೊಳ್ಬಹುದು. ಬಟ್ ಈ ವಿಡಿಯೋನ ನೋಡ್ತಿರೋರು ಆಲ್ಮೋಸ್ಟ್ ಕನ್ನಡ ಜಾಬ್ಗೋಸ್ಕರನೇ ಕಾಯ್ತಾ ಇರ್ತೀರಾ. ಸೊ ಹೀಗಾಗಿ ಕನ್ನಡ ಅಂತ ಇದೆ ನೋಡಿ, ಇದನ್ನ ನಾನು ಚೂಸ್ ಮಾಡ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ಸ್ಕಿಲ್ ಏನ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ತಾ ಇರಬಹುದು ಶುಡ್ ಬಿ ಏಬಲ್ ಟು ರೀಡ್ ಅಂಡರ್ಸ್ಟ್ಯಾಂಡ್ ನೇಟಿವ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ನೀವು ಕನ್ನಡವನ್ನ ಚೂಸ್ ಮಾಡ್ಕೊಂಡ್ರೆ, ಸೊ ಕನ್ನಡವನ್ನ ನೀವು ಚೂಸ್ ಮಾಡಿದ್ರೆ ಅಂತಂದ್ರೆ ಅದನ್ನ ಓದ್ಲಿಕ್ಕೆ ಮತ್ತೆ ಬರೀಲಿಕ್ಕೆ ಬರಬೇಕು ನಿಮ್ಗೆ, ಹಾಗೇನೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ಬೇಕು. ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದಂತೂ ಗೊತ್ತೇ ಇರುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಇರಬಹುದು ಹ್ಯಾವಿಂಗ್ ಎ ಡಿಗ್ರಿ ಇನ್ ನೇಟಿವ್ ಲ್ಯಾಂಗ್ವೇಜ್ ರಿಲೇಟೆಡ್ ಕೋರ್ಸ್ ಆರ್ ಪ್ರೋಗ್ರಾಮ್ ಇಸ್ ಎ ಪ್ಲಸ್ ಅಂತ ಇದೆ. ಸೊ ಇದ್ರ ಅವಶ್ಯಕತೆ ಇದ್ದೇ ಇದೆ ಅಂತಲ್ಲ, ಇದ್ರೆ ನಿಮ್ಗೆ ಅಡ್ವಾಂಟೇಜ್, ಇಲ್ಲ ಅಂತ ಹೇಳಿದ್ರೆ ಬೇಡ. ಸೊ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಮಸ್ಟ್ ಹ್ಯಾವ್ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಅಂತ ಇರುವಂತದ್ದು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಬೇಕು, ಅಂದ್ರೆ PC ಇರಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಈ ವರ್ಕ್ ನ ನೀವು ಮೊಬೈಲ್ ಅಲ್ಲೂ ಕೂಡ ಮಾಡಬಹುದು. ಆಮೇಲೆ ಇಲ್ಲಿ ನೋಡ್ತಾ ಇರಬಹುದು ಮಸ್ಟ್ ಹ್ಯಾವ್ ಗುಡ್ ನಾಲೆಜ್ ಆಫ್ ಗೂಗಲ್ ಡಾಕ್ಸ್ ಶೀಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ನಿಮಗೆ ಸಿಂಪಲ್ ಆಗಿ ನಾಲೆಜ್ ಇದ್ದೇ ಇರುತ್ತೆ. ಅಕಸ್ಮಾತ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಇದನ್ನ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ
ಅದರ ಬಗ್ಗೆ ನಿಮಗೆ ಸಾಕಷ್ಟು ವಿಡಿಯೋಸ್ಗಳು ಬರ್ತವೆ ಕನ್ನಡದಲ್ಲೇ. ಸೊ ಅದನ್ನ ನೀವು ಈಸಿಯಾಗಿ ಕಲಿಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಶುಡ್ ಹ್ಯಾವ್ ಗುಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಅಂತ ಇದೆ. ಸೊ ಇಂಟರ್ನೆಟ್ ಅಂತೂ ಇದ್ದೇ ಇರುತ್ತೆ. ಸೊ ಅದರಿಂದಾಗಿ ನೀವು ವಿಡಿಯೋನ ಕೂಡ ನೋಡ್ತಾ ಇರೋದು ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಕೊಂಡೇನೆ. ಸೊ ಇವೆಲ್ಲದಕ್ಕೂ ಕೂಡ ನೀವು ಇವಾಗ ಎಲಿಜಿಬಲ್ ಇದ್ದೀರಾ ಅಂತ ಆಯ್ತು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಜಾಬ್ ಲೊಕೇಶನ್ ಅಂತ ಇದೆ. ಸೊ ಇದನ್ನ ನೀವು ಮನೆಯಿಂದಾನೇ ಮಾಡಬಹುದು. ಇನ್ನು ಕ್ವಾಲಿಫಿಕೇಶನ್ ಅಂತ ಇದೆ ನೋಡಿ, ಇದರಲ್ಲಿ ಅಂಡರ್ ಗ್ರಾಜುಯೇಟ್ ಅಂತ ಇದೆ. ಅಂದ್ರೆ ನೀವು PUC ಆಗಿದ್ರು ಕೂಡ ಸಾಕಾಗತ್ತೆ, ಅಥವಾ ಗ್ರಾಜುಯೇಷನ್ ಆಗಿದ್ರು ಕೂಡ ಪ್ಲಸ್ ಅದು. ಪೋಸ್ಟ್ ಗ್ರಾಜುಯೇಷನ್ ಆಗಿದ್ರೆ ಇನ್ನೂ ಕೂಡ ಪ್ಲಸ್ ಆಗಿರುತ್ತೆ. ಸೊ ಮಿನಿಮಮ್ ಸೆಕೆಂಡ್ PUC ಆಗಿದ್ರೆ ಸಾಕು. ಸೊ ಅದನ್ನೇ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಫ್ರೆಶರ್ಸ್ ಹಾಗೇನೆ ಎಕ್ಸ್ಪೀರಿಯನ್ಸ್ ಇರುವಂತಹ ಇಬ್ರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ನೀವು ಹೊಸಬರಾಗಿದ್ರೆ ಈ ಒಂದು ಕೆಲಸಕ್ಕೆ ಆಗ್ಲೂ ಕೂಡ ನೀವು ಅಪ್ಲೈ ಮಾಡಬಹುದು. ಯಾವುದೇ ರೀತಿಯಾಗಿ ಟೆನ್ಷನ್ ಇಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸ್ಯಾಲರಿ, ಇದ್ರ ಬಗ್ಗೆ ನಾನು ಈಗಾಗಲೇ ಮಾತಾಡಿದ್ದೆ. 1 ನಿಮಿಷದ ಆಡಿಯೋ ಏನಾದ್ರೂ ನೀವು ಟ್ರಾನ್ಸ್ಕ್ರೈಬ್ ಮಾಡಿ ಕೊಟ್ರಿ ಅಂತ ಹೇಳಿದ್ರೆ 30 ರೂಪಾಯಿ ಸಿಗುತ್ತೆ. 10 ನಿಮಿಷದ ಆಡಿಯೋ ಟ್ರಾನ್ಸ್ಕ್ರೈಬ್ ಮಾಡಿ ಕೊಟ್ರೆ 300 ರೂಪಾಯಿ ಸಿಗುತ್ತೆ. ಸೊ ಅದೇ ರೀತಿಯಾಗಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಇರಬಹುದು ಕೆಲಸ ಏನಿರುತ್ತೆ, ಕೆಲಸ ಏನು ಅಂತ ಹೇಳಿದ್ರೆ, ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ತಾ ಇರಬಹುದು. ನ್ಯಾಚುರಲ್ ಸ್ಪೀಚ್ ರೆಕಾರ್ಡಿಂಗ್ ವಿಲ್ ಬಿ ಗಿವನ್ ಟು ಯು. ಅಂದ್ರೆ ಇವಾಗ ಆಡಿಯೋ ರೆಕಾರ್ಡ್ ಏನಿರುತ್ತೆ, ಆಡಿಯೋ ಕ್ಲಿಪ್ಗಳು ಏನಿರ್ತವೆ ಅದನ್ನ ಅವರು ನಿಮಗೆ ಕೊಡ್ತಾರೆ. ಸೊ ಅದು ರೋಬೋಟಿಕ್ ವಾಯ್ಸ್ ಆಗಿರೋದಿಲ್ಲ, ನ್ಯಾಚುರಲ್ ಆಗಿ ಜನರು ಏನ್ ಮಾತಾಡಿರ್ತಾರೋ ಸೊ ಅದೇ ವಾಯ್ಸ್ ಆಗಿರುತ್ತೆ, ಅದನ್ನ ನಿಮ್ಗೆ ಕಳಿಸ್ಕೊಡ್ತಾರೆ. ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಕೇಳಿಸ್ಕೊಳ್ಬೇಕು, ಆ ಒಂದು ಆಡಿಯೋನ ಕೇಳಿಸ್ಕೊಂಡು ಸೊ ಅದನ್ನ ನೀವು ಟ್ರಾನ್ಸ್ಕ್ರೈಬ್ ಮಾಡಬೇಕು. ಅಂತ ಹೇಳಿದ್ರೆ ಆಡಿಯೋದಲ್ಲಿ ಏನ್ ಇದೆಯೋ ಅದನ್ನೇ ನೀವು ಬರೀಬೇಕಾಗಿರುತ್ತೆ. ಅವ್ರು ಹೇಗ್ ಮಾತಾಡಿರ್ತಾರೋ ಅದೇ ರೀತಿಯಾಗಿ ಬರೀತಾ ಹೋಗ್ಬೇಕು. ಸೊ ಅದು ತುಂಬಾನೇ ಇಂಪಾರ್ಟೆಂಟ್. ಅಲ್ಲಿ ಯಾವ ರೀತಿಯಾಗಿ ಅವ್ರು ಹೇಳಿದಾರೋ ಆ ಒಂದು ಆಡಿಯೋದಲ್ಲಿ ಅದೇ ಆರ್ಡರ್ ಅಲ್ಲಿ ನೀವು ಕೂಡ ಬರಿತಾ ಹೋಗ್ಬೇಕು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಗಳನ್ನ ಕೊಟ್ಟಿರ್ತಾರೆ ಯಾವ ರೀತಿಯಾಗಿ ಟ್ರಾನ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿ. ನಿಮ್ಗೆ ಇಷ್ಟ ಬಂದಂಗೆ ಟ್ರಾನ್ಸ್ಕ್ರೈಬ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಇವತ್ತು ಅಂಕೋಲಾಗ್ ಹೋಗ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿ ಆ ವಿಡಿಯೋದಲ್ಲಿ. ಸೊ ನಾನು ಅಂಕೋಲಾಗ್ ಹೋಗಿ ಬರ್ತೆ ಅಂತ ನೀವು ಬರೆಯೋ ರೀತಿ ಇಲ್ಲ. ಸೊ ಅಲ್ಲಿ ಯಾವ ರೀತಿಯಾಗಿ ಅವ್ರು ಹೇಳಿದಾರೋ ಅದೇ ರೀತಿಯಾಗಿ ಬರಿಬೇಕು. ಸೊ ಇದು ಎಕ್ಸಾಂಪಲ್ಗೋಸ್ಕರ ನಾನು ಹೇಳ್ತಾ ಇರೋದಷ್ಟೇನೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ದ ರೆಕಾರ್ಡಿಂಗ್ಸ್ ಹ್ಯಾವ್ ಟು ಬಿ ಟ್ರಾನ್ಸ್ಕ್ರೈಬ್ಡ್ ಎಕ್ಸಾಕ್ಟ್ಲಿ. ಸೊ ನಾನು ಇದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಅಲ್ಲಿ ಯಾವ ರೀತಿಯಾಗಿದೆಯೋ ಆಡಿಯೋದಲ್ಲಿ ಅದೇ ರೀತಿಯಾಗಿ ನೀವು ಟ್ರಾನ್ಸ್ಕ್ರೈಬ್ ಮಾಡಬೇಕಾಗಿರುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ತಾ ಇರಬಹುದು, ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಒಂದು ಪೈಲಟ್ ಟಾಸ್ಕ್ ಅನ್ನ ಕೊಡ್ತಾರೆ. ಸೊ ಅದರಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗ್ತಾರೋ ಅವರಿಗೆ ಈ ಒಂದು ಕೆಲಸವನ್ನ ಕೊಡಲಾಗುತ್ತೆ. ನಂತರ ನಿಮಗೆ ಸ್ಯಾಲರಿ ಕೂಡ ಬರ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆನೇ ಅವ್ರು ಇಲ್ಲಿ ಮೆನ್ಷನ್ ಮಾಡಿರೋದು. ಸೊ ಇದಕ್ಕೋಸ್ಕರ ಇವಾಗ ನೀವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಬೇಕು ಅಂತಂದ್ರೆ ಟಾಪಿಕ್ ಬನ್ನಿ, ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ನೌ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇದ್ರ ಮೇಲೆ ಇವಾಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬಂದಿದೆ. ನಿಮ್ಮ ಜಿಮೇಲ್ ಏನಿದೆ ಅದು ಇಲ್ಲಿ ತೋರಿಸ್ತಾ ಇರುತ್ತೆ. ಆ ಜಿಮೇಲ್ ಅನ್ನ ನೀವು ಇಲ್ಲಿ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇರೆ ಜಿಮೇಲ್ ಅನ್ನ ಬೇಕಿದ್ರು ಸೆಲೆಕ್ಟ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಇಲ್ಲ ಇದೇ ಜಿಮೇಲ್ ಇರ್ಲಿ ಅನ್ನೋದಾದ್ರೆ ಇದನ್ನೇ ಓಕೆ ಮಾಡಿ ಇಲ್ಲಿ ಟಿಕ್ ಮೇಲೆ ಇಲ್ಲಿ ಒಂದು ಬಾಕ್ಸ್ ಇದೆ ನೋಡಿ, ಇದನ್ನ ಟಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ನಾನು ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇರೆ ಒಂದು ಜಿಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಬೇರೆ ಜಿಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಇವಾಗ ಈ ಒಂದು ಬಾಕ್ಸ್ ಅನ್ನ ಟಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇವಾಗ ಫಾರ್ಮ್ ಅನ್ನ ಫಿಲ್ ಮಾಡೋದಕ್ಕೆ ಕೇಳುತ್ತೆ ನಿಮ್ಗೆ. ಸೊ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಫುಲ್ ನೇಮ್ ಅಂತ ಇದೆ, ನಿಮ್ಮ ಪೂರ್ತಿ ಹೆಸರನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಸೊ ಪೂರ್ತಿ ಹೆಸರನ್ನ ಎಂಟ್ರಿ ಮಾಡಿ ಆದ್ಮೇಲೆ ಸೆಕೆಂಡ್ ಆಪ್ಷನ್ ಇಯರ್ ಆಫ್ ಬರ್ತ್ ಅಂತ ಇದೆ. ಸೊ ಯಾವ ವರ್ಷ ಹುಟ್ಟಿದ್ರಿ ಹಾಗೇನೆ ಡೇಟ್. ಸೊ ಇದೇ ಒಂದು ಫಾರ್ಮೆಟ್ ಅಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಡೇಟ್ ನೋಡ್ತಾ ಇರಬಹುದು, DD ಅಂತ ಬರ್ತಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಹುಟ್ಟಿರುವಂತಹ ದಿನಾಂಕ 5 ಅಂತ ಕನ್ಸಿಡರ್ ಮಾಡೋದಾದ್ರೆ 05 ಅಂತ ಎಂಟ್ರಿ ಮಾಡಬೇಕು. ಡೈರೆಕ್ಟ್ ಆಗಿ 5 ಅಂತ ಎಂಟ್ರಿ ಮಾಡಿದ್ರೆ ಅದಲ್ಲಿ ಅಕ್ಸೆಪ್ಟ್ ಆಗ್ತಾ ಇರೋದಿಲ್ಲ. ಆಮೇಲೆ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಯರ್ ಅನ್ನ ಸೆಲೆಕ್ಟ್ ಮಾಡಬೇಕು. ಅಥವಾ ಇಲ್ಲಿ ಕ್ಯಾಲೆಂಡರ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿಂದ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇನ್ನು ಕಾಂಟ್ಯಾಕ್ಟ್ ನಂಬರ್ ಅಂತ ಇದೆ, ನಿಮ್ಮ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನೀವು ಕಮ್ಯುನಿಕೇಶನ್ ಅಡ್ರೆಸ್ ಇಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಇರೋದನ್ನ ಎಂಟ್ರಿ ಮಾಡ್ಬೇಕಂತ ಏನಿಲ್ಲ. ನೀವು ಅಟ್ ಪ್ರೆಸೆಂಟ್ ಅಲ್ಲಿ ಎಲ್ಲಾದ್ರೂ ಹಾಸ್ಟೆಲ್ ಅಲ್ಲಿ ಇದ್ದೀರಾ ಅಥವಾ ಎಲ್ಲಾದ್ರೂ ಬೇರೆ ಕಡೆ ನೆಲೆಸಿದ್ದೀರಾ, ಬೇರೆ ಕಡೆ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ, ಸೊ ಅದಕ್ಕೋಸ್ಕರ ನೀವು PG ನಲ್ಲೋ ಅಥವಾ ಎಲ್ಲೋ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಅಡ್ರೆಸ್ ಅನ್ನ ಬೇಕಿದ್ರೆ ನೀವು ಕೊಡಬಹುದು. ಒಟ್ಟಾರೆಗೆ ಅವ್ರು ಏನಾದ್ರು ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಈ ಒಂದು ಅಡ್ರೆಸ್ಗೆ ಏನಾದ್ರು ಲೆಟರ್ ಆಗಿರ್ಲಿ ಅಥವಾ ನಿಮ್ಗೆ ಸ್ಯಾಲರಿ ಕೊಡೋದಕ್ಕೆ ಚೆಕ್ ಆಗಿರಬಹುದು, ಸೊ ಅದೆಲ್ಲ ಈ ಅಡ್ರೆಸ್ಗೆ ಬರುತ್ತೆ. ಸೊ ಹೀಗಾಗಿ ಕಮ್ಯುನಿಕೇಶನ್ ಅಡ್ರೆಸ್ ಅನ್ನ ಸ್ವಲ್ಪ ನಿಮ್ಗೆ ಗೊತ್ತಿರೋ ಪ್ಲೇಸ್ ಅನ್ನೇ ಕೊಡಿ. ಅಂದ್ರೆ ನೀವೇನಾದ್ರೂ ಹಾಸ್ಟೆಲ್ ಅಲ್ಲಿ ಇದ್ದೀರಾ, ಆ ಒಂದು ಚೆಕ್ ಬಂದ್ರೆ ಅದು ಮಿಸ್ಯೂಸ್ ಆಗಬಹುದು, ಬೇರೆಯವ್ರ ಕೈಗೆ ಹೋಗಬಹುದು ಅಂತ ನಿಮ್ಗೆ ಅನ್ಸಿದ್ರೆ ಸೊ ನಿಮ್ಮ ಮನೆ ಅಡ್ರೆಸ್ ಅನ್ನ ಕೊಡಬಹುದು ನೀವು. ಸೊ ಆ ರೀತಿಯಾಗಿ ಒಟ್ಟಾರೆಯಾಗಿ ಕಮ್ಯುನಿಕೇಶನ್ ಅಡ್ರೆಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ನೀವು ಯಾವ ಜಿಲ್ಲೆಯವರು ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗೆ ಅಲ್ಲಿ ಪಿನ್ ಕೋಡ್ ಅನ್ನು ಎಂಟ್ರಿ ಮಾಡ್ಕೊಳ್ಳಿ. ಇದಾದ ನಂತರ ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಸ್ಟೇಡ್ ಇನ್ ನೇಟಿವ್ ಪ್ಲೇಸ್ ಅಂತಿದೆ. ನೇಟಿವ್ ಪ್ಲೇಸ್ ಅಲ್ಲಿ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಅದನ್ನ ಎಂಟ್ರಿ ಮಾಡಬೇಕು. ನಿಮ್ಮ ನೇಟಿವ್ ಯಾವುದು ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಂಡು ಅಟ್ ಪ್ರೆಸೆಂಟ್ ಅಲ್ಲಿ ಎಲ್ಲಿದ್ದೀರಾ ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಅಥವಾ ನೀವು ಹುಡ್ದಾಗಿಂದ ನೀವು ಇರುವಂತಹ ಜಿಲ್ಲೆಯಿಂದಲೇ ಇದೀರಾ ಅಂತ ಹೇಳಿದ್ರೆ ಎರಡು ಕಡೆ ಸೇಮ್ ಡೀಟೇಲ್ ಅನ್ನ ಎಂಟ್ರಿ ಮಾಡಿದ್ರೆ ಆಯ್ತು. ಇದಾದ ನಂತರ ಪಿನ್ ಕೋಡ್, ಅಟ್ ಪ್ರೆಸೆಂಟ್ ಅಲ್ಲಿ ಎಲ್ಲಿದ್ದೀರಾ ಅಲ್ಲಿಯ ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡಬೇಕು. ಹಾಗೇನೆ ಎಷ್ಟು ವರ್ಷಗಳಿಂದ ಅಟ್ ಪ್ರೆಸೆಂಟ್ ಅಲ್ಲಿ ಇರುವಂತಹ ಪ್ಲೇಸ್ ಅಲ್ಲಿ ನೀವು ಇದೀರಾ ಅಂತ ಕೇಳ್ತಾ ಇದೆ.
ನೋಡ್ತಾ ಇರ್ಬೋದು ಹೌ ಮೆನಿ ಇಯರ್ಸ್ ಇಂದ ನೀವು ಇಲ್ಲಿ ಇದೀರಾ ಅಂತ ಕೇಳ್ತಾ ಇದೆ ಕರೆಂಟ್ ಪ್ಲೇಸ್ ಅಲ್ಲಿ. ಸೊ ಅದನ್ನ ಇಲ್ಲಿ ಎಂಟ್ರಿ ಮಾಡಿದ್ರಾಯ್ತು. ನೆಕ್ಸ್ಟ್ ನಿಮ್ಮ ಮದರ್ ಟಂಗ್ ಯಾವುದು ಅಥವಾ ನೇಟಿವ್ ಲ್ಯಾಂಗ್ವೇಜ್ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಕನ್ನಡವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ಕ್ರೋಲ್ ಮಾಡ್ತಾ ಬನ್ನಿ. ಪುಟ್ ಯುವರ್ ಲೇಟೆಸ್ಟ್ CV ಲಿಂಕ್ ಅಂತ ಇದೆ. ಈ CV ಲಿಂಕ್ ಅನ್ನ ಹೇಗೆ ಹಾಕಬೇಕು ಅನ್ನೋದರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಅದನ್ನ ನೋಡ್ಕೊಂಡು ಬನ್ನಿ. ಇನ್ನು ಪಾನ್ ಕಾರ್ಡ್ ನಂಬರ್, ಸೊ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಕೆಲಸಕ್ಕೆ ನೀವು ಯಾಕೆ ಸೂಟೇಬಲ್ ಅಂತ ಅಂದ್ಕೊಂಡಿದ್ದೀರಾ ಅಥವಾ ಅದನ್ನ ನೀವು ತಿಳಿಸಿ ಅಂತ ಅವ್ರು ಇಲ್ಲಿ ಕೇಳ್ತಾ ಇದೆ. ಸೊ ಇದಕ್ಕೋಸ್ಕರ ನೀವೇನ್ ಹೇಳ್ಬಹುದು, ನನಗೆ ನೇಟಿವ್ ಲ್ಯಾಂಗ್ವೇಜ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಅದನ್ನ ನಾನು ತುಂಬಾನೇ ಚೆನ್ನಾಗಿ ಓದಬಲ್ಲೆ, ಹಾಗೇನೆ ಅದನ್ನ ಅರ್ಥ ಮಾಡ್ಕೊಳ್ಳಬಲ್ಲೆ, ಹಾಗೇನೆ ನನಗೆ ತುಂಬಾನೇ ಒಳ್ಳೆಯ ಸ್ಕಿಲ್ ಕೂಡ ಇದೆ ಇದರಲ್ಲಿ. ಸೊ ಹೀಗಾಗಿ ನನಗೆ ಇದು ಸಖತ್ತಾಗಿ ಸೂಟ್ ಆಗುತ್ತೆ ಅಂತ ನೀವು ಇಲ್ಲಿ ಬರಿಬೇಕಾಗಿರುತ್ತೆ. ಸಿಂಪಲ್ ಆಗಿ ಬರೀರಿ ಸಾಕು. ಇದಾದ ನಂತರ ಇಲ್ಲಿ ಲ್ಯಾಂಗ್ವೇಜ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ನೀವು ಕೆಲಸವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ನಾನಿಲ್ಲಿ ಕನ್ನಡವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ನೆಕ್ಸ್ಟ್ ಸ್ಕ್ರೋಲ್ ಮಾಡ್ತಾ ಬಂದ್ರೆ ನೀವು ಸೆಲೆಕ್ಟ್ ಆದ್ರೆ ಯಾವ ಒಂದು ಜಿಲ್ಲೆಯಲ್ಲಿ ಈ ಒಂದು ಕೆಲಸವನ್ನ ನೀವು ಮಾಡ್ತೀರಾ ಅಂತ ಇದೆ. ಅಟ್ ಪ್ರೆಸೆಂಟ್ ಅಲ್ಲಿ ಎಲ್ಲಿದ್ದೀರೋ ಅಲ್ಲಿಂದನೇ ಕೆಲಸ ಮಾಡ್ತೀರಲ್ವಾ. ಸೊ ಹೀಗಾಗಿನೇ ಆ ಜಿಲ್ಲೆಯ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡಿ. ಹಾಗೇನೆ ಇನ್ನೇನಾದ್ರೂ ಹೇಳೋದಿದ್ರೆ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬಹುದು. ಸೊ ಇಲ್ಲಿ ನೀವು ಹೇಳಬಹುದು ನನಗೆ ನೇಟಿವ್ ಲ್ಯಾಂಗ್ವೇಜ್ ಏನಿದೆ ಆ ಒಂದು ಲ್ಯಾಂಗ್ವೇಜ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನು ಕನ್ನಡವನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಕನ್ನಡ ಏನಿದೆ ನನ್ನ ಮಾತೃ ಭಾಷೆ ಆಗಿದೆ. ಹಾಗೇನೆ ನಾನು ಕನ್ನಡದಲ್ಲಿ ಎಕ್ಸ್ಪರ್ಟ್ ಕೂಡ ಇದ್ದೀನಿ. ತುಂಬಾನೇ ಚೆನ್ನಾಗಿ ಈ ಒಂದು ಭಾಷೆನ ಅರ್ಥ ಮಾಡ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ. ನಾನು ಬರೀತೀನಿ, ಓದ್ತೀನಿ, ಹಾಗೇನೆ ಮಾತಾಡೋದಕ್ಕೂ ಕೂಡ ಒಳ್ಳೆಯ ಸ್ಕಿಲ್ ಇದೆ ಅಂತ ಈ ರೀತಿಯಾಗಿ ನೀವು ಟೈಪ್ ಮಾಡಬಹುದು. ಇದು ಎಕ್ಸಾಂಪಲ್ ಹೇಳ್ತಾ ಇರೋದು. ಇನ್ನು ಬೆಟರ್ ಆಗಿ ನೀವು ಟೈಪ್ ಮಾಡೋದಕ್ಕೆ ನಿಮ್ಗೆ ಇಷ್ಟ ಇದ್ರೆ ಅದನ್ನ ಕೂಡ ನೀವು ಟೈಪ್ ಮಾಡಬಹುದು. ನಾನು ಸ್ಯಾಂಪಲ್ ಹೇಳಿರೋದು ಈ ರೀತಿಯಾಗಿ ನೀವು ಇಲ್ಲಿ ಟೈಪ್ ಮಾಡಬಹುದು ಅಂತ ಹೇಳಿ. ಇನ್ನು ನೆಕ್ಸ್ಟ್ ಇಲ್ಲಿ ಅಗ್ರಿ ಅಂತ ಇರುತ್ತೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಷ್ಟು ಮಾಡ್ತಾ ಇದ್ದ ಹಾಗೇನೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಅದು ಸಬ್ಮಿಟ್ ಆಗುತ್ತೆ. ಹಾಗೇನೆ ಇದಾದ ನಂತರ ನಿಮ್ಮ ಒಂದು ಮೇಲ್ ಅಡ್ರೆಸ್ಗೆ ಒಂದು ಮೇಲ್ ಬಂದಿರುತ್ತೆ. ಇಲ್ಲಿ ನಿಮ್ಗೆ ಒಂದು ಪೈಲಟ್ ಟಾಸ್ಕ್ ಅನ್ನ ಕೊಡ್ತಾರೆ. ಈ ಟಾಸ್ಕ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ವಾಯ್ಸ್ ನೋಟ್ ಅನ್ನ ಕಳಿಸಿರ್ತಾರೆ, 1 ನಿಮಿಷದ್ದು ಅಥವಾ 2 ನಿಮಿಷದ್ದು. ಅದನ್ನ ನೀವು ಟೈಪ್ ಮಾಡಿ ಸೆಂಡ್ ಮಾಡಬೇಕು. ಆ ವಾಯ್ಸ್ ಅಲ್ಲಿ ಅವ್ರು ಏನ್ ಹೇಳಿದಾರೋ, ಯಾವ ಆರ್ಡರ್ ಅಲ್ಲಿ ಯಾವ ಯಾವ ಪದವನ್ನ ಬಳಸಿದಾರೋ ಅದೇ ರೀತಿಯಾಗಿ ನೀವು ಕೂಡ ಬರಿತಾ ಹೋಗ್ಬೇಕು ಅಷ್ಟೇ. ಆ ರೀತಿಯಾಗಿ ಬರೆದು ನೀವು ಆ ಒಂದು ಫೈಲ್ ಅನ್ನ ವಾಪಸ್ ಅವರಿಗೆ ಕಳಿಸಬೇಕಾಗಿರುತ್ತೆ. ಹೇಗೆ ಕಳಿಸಬೇಕು ಅನ್ನೋದ್ರ ಬಗ್ಗೆ ಅವರೇನೆ ಮಾಹಿತಿನ ಕೊಟ್ಟಿರ್ತಾರೆ. ಸೊ ಅದೇ ರೀತಿಯಾಗಿ ನೀವು ಅವರಿಗೆ ವಾಪಸ್ ಕಳಿಸಿದ್ರೆ ಆಯ್ತು. ಆವಾಗ ನಿಮ್ಮ ಒಂದು ಕೆಲಸ ಏನಾದರೂ ಅವ್ರಿಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಅವರು ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ನಂತರ ನೀವು ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಬಹುದು ಮನೆಯಿಂದಾನೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೇನೆ ಈ ಒಂದು ವರ್ಕ್ ನ ಬಗ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಅದ್ರ ಬಗ್ಗೆ ಕೂಡ ಉತ್ತರವನ್ನ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.